ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮನುಷ್ಯ ನಿಸರ್ಗದ ಮೇಲೆ ಅವಲಂಬಿಸಿದವ. ಅವನಿಗೆ ಸ್ವತಂತ್ರವಾದ ಬದುಕು ಇಲ್ಲ. ಯಾವ ವಸ್ತುಗಳೂ ಬೇಕಿಲ್ಲ. ನನ್ನಷ್ಟಕ್ಕೆ ನಾನು ಇರಬಲ್ಲೆ, ಇದು ಅಸಾಧ್ಯವಾದ ಮಾತು. ನಮ್ಮ ದೇಹ ಇದು ಅನೇಕ ವಸ್ತುಗಳ ಮೇಲೆ ನಿಂತಿದೆ. ಅದಕ್ಕೆ ಆಹಾರ ಬೇಕು, ನೀರ ಬೇಕು, ಗಾಳಿ ಬೇಕು, ಬೆಳಕ ಬೇಕು. ಆ ಬಳಿಕ ಮನಸ್ಸು, ಅದು ಜನ ಬೇಕು, ವಸ್ತುಗಳು ಬೇಕು. ಅಂದರೆ ಮನುಷ್ಯ ಸಂಪೂರ್ಣವಾಗಿ ಈ ವಿಶ್ವದ ಮೇಲೆ ಅವಲಂಬಿಸಿಕೊಂಡಾನ. ಆದ್ದರಿಂದ ಆತ ಅವಶ್ಯವಾದ ಸಂಗತಿಗಳನ್ನು ಬಯಸ್ತಾನೆ. ಅನ್ನವನ್ನು ಬಯಸ್ತಾನೆ, ನೀರನ್ನು ಬಯಸ್ತಾನೆ, ಜನರನ್ನು ಬಯಸ್ತಾನೆ. ಆ ಬಳಿಕ ಸುತ್ತಮುತ್ತ ಒಂದಿಷ್ಟು ಕಣ್ಣಿಗೆ ಹಿತವಾದ, ಕಿವಿಗೆ ಹಿತವಾದ ವಿಷಯಗಳಿರಬೇಕು ಅಂತ ಇಚ್ಛಿಸ್ತಾನೆ. ಇದು ಅನಿವಾರ್ಯ. ಇಚ್ಛೆಗಳು ಎಲ್ಲರಲ್ಲೂ ಇರ್ತವೆ. ಇವು ಸಾಮಾನ್ಯ ಇಚ್ಛೆಗಳು. ವಿಶೇಷ ಇಚ್ಛೆಗಳು ಒಂದಿಷ್ಟು ಹೆಚ್ಚು ಸುಖ ಸಿಗಬೇಕು, ಒಂದಿಷ್ಟು ಹೆಚ್ಚು ಅನುಕೂಲ ಆಗಬೇಕು, ಯಾವ ಕೊರತೆನೂ ಬೀಳಬಾರದು. ಇದು ವಿಶೇಷ ಇಚ್ಛೆಗಳು. ಸಾಮಾನ್ಯ ಇಚ್ಛೆಗಳು ಮತ್ತು ವಿಶೇಷ ಇಚ್ಛೆಗಳು ಅಂತ ಎರಡು. ಸಾಮಾನ್ಯ ಇಚ್ಛೆಗಳನ್ನು ನಾವು ಎಲ್ಲರಲ್ಲೂ ಕಾಣ್ತೀವಿ. ಅವು ಇಲ್ಲ ಅಂದರೆ ಮನುಷ್ಯನೇ ಇಲ್ಲ. ಎಲ್ಲರಲ್ಲೂ ಅವು ಇವೆ, ಅವು ಇರಬೇಕು. ಮತ್ತು ಅವು ಪೂರ್ಣ ಆದರೆ ಮನುಷ್ಯ ಒಂದಿಷ್ಟು ಸಂತೋಷಿಯಾಗ್ತಾನೆ, ಸ್ವಚ್ಛಂದ ಆಗ್ತಾನೆ. ಅನ್ನದ ಕೊರತೆ ಇಲ್ಲದೆ ಇದ್ದರೆ, ನೀರಿನ ಕೊರತೆ ಇಲ್ಲದೆ ಇದ್ದರೆ, ಗಾಳಿ ಬೆಳಕಿನ ಕೊರತೆ ಇಲ್ಲದೆ ಇದ್ದರೆ ಮನುಷ್ಯ ನಿಶ್ಚಿಂತನಾಗ್ತಾನೆ. ಅದಕ್ಕೆ ಸಾಮಾನ್ಯ ಇಚ್ಛೆಗಳು ಅಂತೇವೆ. ಇವು ಬಹಳ ಮಹತ್ವದವು. ಅಲ್ಲಿಂದ ಒಂದಿಷ್ಟು ವಿಶೇಷ ಉಡಬೇಕು, ತೊಡಬೇಕು, ಉಣಬೇಕು, ತಿನ್ನಬೇಕು. ಕೈಯಲ್ಲಿ ಆಹಾರ ತಿನ್ನೋದ್ರ ಬದಲು ಒಂದಿಷ್ಟು ಪ್ಲೇಟದಲ್ಲಿ ತಿನ್ನಬೇಕು, ಬಂಗಾರದ ಪ್ಲೇಟ್. ಇವೆಲ್ಲ ವಿಶೇಷ. ಅವು ಇದ್ದರೂ ಸರಿ, ಇಲ್ಲದಿದ್ದರೂ ಸರಿ ನಡೀತದ. ಬಂಗಾರದ ಪ್ಲೇಟ್ ಇಲ್ಲದೇ ಇದ್ದರೆ ನಡೀತದ, ಅನ್ನ ಇರದೇ ಇದ್ದರೆ ನಡೆಯೋದಿಲ್ಲ. ಅದೇ ಸುಂದರವಾದ ಕ್ರಿಸ್ಟಲ್ ಗ್ಲಾಸ್ ಇಲ್ಲದಿದ್ದರೆ ನಡೀತದ, ನೀರಿಲ್ಲದಿದ್ದರೆ ನಡೆಯಂಗಿಲ್ಲ. ಹೌದಲ್ಲ? ಹೇಳಿ. ಬೆಳಕ ಸುಮ್ಮನೆ ಒಂದು ದೀಪ, ಅದಕ್ಕೇನು ಬಂಗಾರದ ಸಮಯ ಬೇಕಂತ ಎಲ್ಲಿದೆ? ಅದು ಇದ್ದರೂ ಸರಿ, ಇಲ್ಲದೆ ಇದ್ದರೂ ಸರಿ, ದೀಪ ಭಾಳ ಮಹತ್ವದ್ದು. ಅಂದರೆ ಸಾಮಾನ್ಯ ಇಚ್ಛೆಗಳು ಅತ್ಯಂತ ಮಹತ್ವದವು. ಅವುಗಳಲ್ಲಿ ಕೊರತೆಯಾಯಿತು ಅಂದರೆ ಮನುಷ್ಯ ಚಿಂತೆಗೆ ಒಳಗಾಗ್ತಾನೆ.
ಅವು ಸಮೃದ್ಧವಾಗಿದ್ದರೆ ಮನುಷ್ಯ ಶ್ರೀಮಂತನಾಗಿರ್ತಾನೆ, ಸಂತೋಷಿಯಾಗಿರ್ತಾನೆ, ನಿಶ್ಚಿಂತವಾಗಿರ್ತಾನೆ. ಈ ವಿಶೇಷ ಇಚ್ಛೆಗಳದಾವಲ್ಲ, ಇವು ಸ್ವಲ್ಪ ಕಷ್ಟದವು. ಇವು ಕನಸುಗಳು. ನಿಸರ್ಗದಲ್ಲಿ ಇವೆಲ್ಲ ವಸ್ತುಗಳು ಸಾಕಷ್ಟಿವೆ, ಬೇಕಾದಷ್ಟು. ನಮಗಾಗಿ ಅಷ್ಟೇ ಅಲ್ಲಲ್ಲ, ನಮ್ಮಂತೆ ಲಕ್ಷ ಲಕ್ಷ ಕೋಟಿ ಕೋಟಿ ಪ್ರಾಣಿಗಳು ಈ ಜಗತ್ತಿನಲ್ಲಿ ಅದಾವ. ಎಲ್ಲದಕ್ಕೂ ಈ ಭೂಮಿ ಸಾಮಾನ್ಯ. ಎಲ್ಲ ಪ್ರಾಣಿಗಳಿಗೂ ಈ ಭೂಮಿ ಆಹಾರವನ್ನು ಒದಗಿಸ್ತದೆ, ನೀರನ್ನು ಒದಗಿಸ್ತದೆ. ನಿಸರ್ಗ ಎಲ್ಲವನ್ನು ಕೊಡ್ತದೆ. ಆ ಬಳಿಕ ಅವುಗಳಲ್ಲಿ ವಿಶೇಷ ಇಚ್ಛೆಗಳು ಬಹಳ ಕಡಿಮೆ. ಒಂದು ಪಕ್ಷಿ ಅದ ಅಂತ ಇಟ್ಕೊಳ್ಳಿ, ಒಂದು ಗೂಡ ಕಟ್ತದ ಅಲ್ಲವೇನು? ಎದರಿಂದ ಕಟ್ತದ? ಏನೋ ತನಗೆ ಸಾಧ್ಯ ಆದ ಒಂದಿಷ್ಟು ಹುಲ್ಲ ಪಲ್ಲ ತಂದು, ಕಡ್ಡಿ ಕಸ ತಂದು ಅದನ್ನು ಕಟ್ತದ. ಅದೇನೋ ಭಾರಿ ಭಾರಿ ಸಾಮಾನುಗಳನ್ನು ತಂದು ಮನೆ ಕಟ್ಟಬೇಕಂತ ಎಂದು ಇಚ್ಛೆ ಪಡೋದಿಲ್ಲ. ಆ ವಿಶೇಷ ಇಚ್ಛೆ ಅದಕ್ಕಿಲ್ಲ, ಸಾಕು ಅಂತದಷ್ಟೇ. ತನಗೇನು ಸಾಧ್ಯದ ಅಷ್ಟು ಗೂಡ ಕಟ್ಟಿಕೊಂಡು ಒಂದಿಷ್ಟು ಮರಿ ಮಾಡಿಕೊಂಡಿರ್ತದೆ. ಗೀಸಗ ಅಂತಿರ್ತದಲ್ಲ, ಏನು ಗೂಡ ಹೇಳಿ? ಯಾವ ಮನುಷ್ಯನಿಗೆ ಮಾಡಕ್ಕೆ ಬರ್ತದೆ? ಏನವು ಹುಟ್ಟ್ಯಾವ ಕೋಟಿಗಟ್ಟಲೆ ವರ್ಷ ಬರೀ ಹಂಗೆ ಗೂಡ ಕಟ್ತಾವ. ಅದ್ರಾಗ ಎಂಥ ಅದ್ಭುತ! ಅಷ್ಟೆಲ್ಲ ಗೂಡ ಕಟ್ಟಿದರೂ ಸಹಿತ ಒಂದು ದಿವಸ ಮರಿಗಳಾದವು ಅಂದರೆ ಆ ಗೂಡದಿಂದ ಹೊರಗೆ ಹಾಕ್ತಾವ, ಗೂಡ ಬಿಡ್ತಾವ, ಗೂಡ ಹಾಗ ಇರ್ತದ, ಅವು ಹಾರಿ ಹೋಗ್ತಾವ. ಇವು ಅವುಗಳ ಜೀವನ. ಅವುಗಳಿಗೆ ಗೂಡ ಎಷ್ಟೋ ಅಷ್ಟೇ, ಖಾಯಿಮಲ್ಲ. ನಮಗೆ ಹಂಗಲ್ಲ, ಗೂಡ ಕಟ್ಟಿದರೆ ಖಾಯಿಮ್. ಅಷ್ಟೇ ಅಲ್ಲ, ನಮ್ಮ ಗೂಡುಗಳು ಹಿಂಗೆ ಇರಬೇಕಂತಲ್ಲ, ಭಾಳ ವಿಶೇಷ ವಿಶೇಷ ವಿಶೇಷ. ಹಾಗೆ ಅದೇ ಒಂದು 100 ರೂಪಾಯಿ ಕಟ್ಟೋದು ಲಕ್ಷ ರೂಪಾಯಿ, ಕೋಟಿ ಅಬ್ಜ ಖರ್ಚು ಮಾಡ್ತೇವೆ. ಅದು ವಿಶೇಷ ಇಚ್ಛೆ. ನಮ್ಮ ಮನೆ ಎಷ್ಟು ದೊಡ್ಡ ಮನೆ, ಈ ಊರಲ್ಲೇ ಇರಬಾರದು, ಇದೊಂದು ವಿಶೇಷ. ಇಲ್ಲೊಂದು ಈ ಊರಾಗ ಒಂದು ಮನೆ ಇರಬೇಕು, ಇದು ಸಾಮಾನ್ಯ. ಆದರೆ ಎಲ್ಲರಿಗಿಂತಲೂ ಅದ್ಭುತವಾಗಿರಬೇಕು ಮನೆ, ವಿಶೇಷ. ಅಂಥ ಮನೆ ಕಟ್ಟಿದರೂ ನಡೀತದೆ, ಕಟ್ಟದಿದ್ರೂ ನಡೀತದೆ. ಆದರೆ ಸಣ್ಣ ಮನೆ ಇಲ್ಲದಿದ್ದರೆ ನಡೆಯಂಗಿಲ್ಲ. ಅದಕ್ಕೆ ಅವಶ್ಯವಿದ್ದ ಇಚ್ಛೆಗಳು ಅನವಶ್ಯ, ಅದರ ವಿಶೇಷ ಇಚ್ಛೆಗಳು ಅವು ಬೇಕು. ಒಂದಿಷ್ಟು ವಿಶೇಷ ಬೇಕಲ್ಲ, ಭಾಳ ಅವಶ್ಯ ಅದು. ಏನೋ ಒಂದಿಷ್ಟು ಬಟ್ಟೆ ಬರೆ, ಒಂದಿಷ್ಟು ಚಲೋ ಬರೇ ನಮ್ಮನ್ನು ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ, ಒಂದಿಷ್ಟು ಚಂದ ಕಾಣಬೇಕಲ್ಲ, ಹೌದಲ್ಲ? ಒಂದಿಷ್ಟು ಚೆಂದಾಗಿ ಕಾಣಬೇಕು. ಅದಕ್ಕೆ ಒಂದಿಷ್ಟು ಒಳ್ಳೆಯ ಬಟ್ಟೆ ಬರೆಗಳನ್ನು ಹಾಕ್ಕೋತೇವೆ. ಕೆಲವು ಸಾಮಾನ್ಯ ವಿಶೇಷಗಳಿವು. ಇನ್ನು ವಿಶೇಷಗಳಂತದಾವಲ್ಲ, ಅವು ಭಯಾನಕ. ಅವು ನನ್ನ ಮನೆ ಹಿಂಗಿರಬೇಕಲ್ಲ, ಎಂದೂ ಬಿದ್ದಿರಬಾರದು. ಇವು ನನ್ನ ಮನೆ ಕೆಳಗಿರಬಾರದು, ಮ್ಯಾಲ ಆಕಾಶದಾಗ ಮನೆ ಇರಬೇಕು, ಅಷ್ಟು ಎತ್ತರ ಇರಬೇಕು. ಇವೇನು ಅದಾವಲ್ಲ ವಿಶೇಷ ಇಚ್ಛೆಗಳು. ಇಂಥ ಇಚ್ಛೆಗಳು ಪೂರೈಸ್ತಾವೋ ಇಲ್ಲೋ ಭರವಸೆ ಇಲ್ಲ. ಅಂಥ ಇಚ್ಛೆಗಳನ್ನು ನಾವು ಮನಸ್ಸಿನಲ್ಲಿ ಹಾಕ್ಕೊಂಡೇವಿ ಅಂದರೆ ಅದು ತಾಪ ಕೊಡೋಕ್ಕೆ ಶುರು ಮಾಡ್ತದೆ.
ಮೊದಲನೇ ಇಚ್ಛೆ ಕೊರತೆಯಾಗಬಾರದು, ಬಹಳ ಮಹತ್ವದವು. ಆದ್ದರಿಂದಲೇ ಮನುಷ್ಯ ಸ್ವಲ್ಪ ದುಡಿಯೋದದು. ಹಾಗೆಲ್ಲ ಒಂದಿಷ್ಟು ದುಡಿದು ಸಂಪಾದನೆ ಮಾಡಿ ಯಾವುದು ಸಂಪತ್ತು? ಅನ್ನ ನೀರುಗಳು ಸಂಪತ್ತು, ಬಟ್ಟೆ ಬರೆಗಳು ಸಂಪತ್ತು, ಪಾತ್ರೆ ಪಗಡೆಗಳು ಸಂಪತ್ತು. ಅಷ್ಟು ಇದ್ದರೆ ಒಂದು ಸುಂದರ ಕುಟುಂಬ ಸಾಕ್ತದೆ, ಮನುಷ್ಯ ಆನಂದವಾಗಿ ಬದುಕ್ತಾನೆ. ಇದು ಸಾಮಾನ್ಯ ಸುಂದರ ಜೀವನ. ಇದರಿಂದ ತಾಪಾಗೋದಿಲ್ಲ. ಯಾವಾಗ ದೊಡ್ಡ ದೊಡ್ಡ ಕನಸುಗಳು ಬೀಳ್ತಾವಲ್ಲ, ಆವಾಗ ಶುರುವಾಗ್ತದೆ. ತನ್ನ ಶಕ್ತಿ ಮೀರಿ, ತನ್ನ ಬುದ್ಧಿ ಮೀರಿ, ಆ ಬಳಿಕ ಅವಕಾಶಗಳನ್ನು ಮೀರಿ ಆತ ಬೆಳೆಯೋ ಪ್ರಯತ್ನ ಮಾಡ್ತಾನೆ, ಕನಸ ಕಾಣ್ತಾನಲ್ಲ, ಆವಾಗ ತಾಪ ಶುರುವಾಗ್ತದೆ. ಯಾಕೆ? ಅಂಥ ಕನಸುಗಳು ಬೇಗನೆ ಅವು ಈಡೇರುವಂಥವು ಅಲ್ಲ. ಈಡೇರ್ತವ ಅನ್ನುವ ಭರವಸೆಯೂ ಇಲ್ಲ. ಯಾಕೆ? ಇವಾಗೊಬ್ಬಗೆ ಆ ಕನಸು ಬೀಳುವುದಿಲ್ಲ, ಇವನ್ನ ಸಮೀಪದಲ್ಲಿ ಇದ್ದವರಿಗೂ ಕನಸು ಬಿದ್ದಿರ್ತದೆ. ಈತ ಒಬ್ಬನೇ ಇದ್ದರೆ ಕಟ್ಟಿಬಿಡಬಹುದು, ಅವರಿಗೂ ಕನಸ ಬೀಳ್ತದೆ. ಈತ ಏನು ಮಾಡ್ತಾನೆ, ಇವನಿಗಿಂತಲೂ ಒಂದು ಗುಂಜೆ ಹೆಚ್ಚು ಮಾಡಬೇಕಂತ ಅವನಿಗೆ ಅನಿಸ್ತು ಅಂದರೆ ಇಬ್ಬರಲ್ಲಿ ಪೈಪೋಟಿ, ಇಬ್ಬರೂ ಅಸಂತೋಷಿ. ಅಸಂತೋಷದ ಕಾರಣ ಇವು. ಇಬ್ಬರೂ ಅಸಂತೋಷಿ. ಹೇಳಿ, ಅಕಸ್ಮಾತ್ ಇವ ಕಟ್ಟದ, ಉಳಿದವರಿಗೆ ಹೊಟ್ಟೆ ಕಿಚ್ಚು ಶುರುವಾಗ್ತದೆ. ಅವ್ರಿಗೇನು ಆ ಕನಸಿರುವುದಿಲ್ಲ, ಆದರೆ ಇವ ಕಟ್ಟದಲ್ಲ ಇಷ್ಟು ಎತ್ತರ ಅಂತ ಅವ್ರಿಗೆ ಹೊಟ್ಟೆ ಕಿಚ್ಚು ಶುರುವಾಗ್ತದೆ. ಅಂದರೆ ಒಬ್ಬ ಮನುಷ್ಯನ ಅವಾಢವ್ಯವಾದ ಕನಸ ಅವನಿಗೂ ಅಸಂತೋಷ ಕೊಡ್ತದೆ, ಉಳಿದವರಿಗೆ ಹೊಟ್ಟೆಯುರಿ ಉಂಟು ಮಾಡ್ತದೆ. ಇದು ವಿಚಿತ್ರದ ಮನುಷ್ಯನ ಸ್ವಭಾವ ಇದು. ಇಲ್ಲೇನು ಹೊಟ್ಟೆ ಕಿಚ್ಚು ಎಂಥದು ಶಬ್ದ ಎಷ್ಟು ಚಂದ ಕೊಟ್ಟಾರೆ ಕನ್ನಡದಾಗ, ಎಷ್ಟು ಚಂದ ಕೊಟ್ಟಾರೆ. ಅಂಥದ್ದು ಇಂಗ್ಲೀಷ್ದಾಗಿಲ್ಲ. ಜಲಸಿ ಹಾಗೆ ಹೀಗೆ ಏನೋ ಅಂತಾರೆ. ಆದರೆ ಇಲ್ಲಿ ಹಂಗಲ್ಲ, ಹೊಟ್ಟೆಯೊಳಗಿರುವ ಕಿಚ್ಚು. ಸುಮ್ಮನೆ ನೋಡಿ ಆ ಶಬ್ದ ಎಷ್ಟು ಚಂದದ ಅಂತಾರಲ್ಲ, ಹೊಟ್ಟೆ ಉರಿತದ. ಅವನ್ನ ನೋಡಿದರೆ, ಅವನ ಗಾಡಿ ಪಾಡಿ ಓಡಾಡೋದು ನೋಡಿದರೆ ಹೊಟ್ಟೆ ಉರಿತ ಅಂತಾರಿಲ್ಲ. ಹೇಳಿ, ಇದೇನು ಹೊಟ್ಟೆ ಉರಿಸ್ತದ? ಏನಿಲ್ಲ. ಮತ್ತೆ ಅವ ಪಾಪ ಕಷ್ಟಪಟ್ಟು ತಾನು ಕಟ್ಟಿರ್ತಾನ, ನಮಗೆ ಹೊಟ್ಟೆ ಉರಿಯಾಕೆ ಶುರುವಾಗ್ತದೆ. ಅವನ ಬಿಲ್ಡಿಂಗಕ್ಕೆ ನಾವು ರೊಕ್ಕ ಕೊಟ್ಟೇವಿ, ಅಥವಾ ಅವನ ವಾಹನಕ್ಕೇನು ಪೆಟ್ರೋಲ್ ಹಾಕೇವಿ, ಏನಿಲ್ಲ. ಪಾಪ ಅವ ಏನೋ ಕಷ್ಟಪಟ್ಟೇನೋ ಮಾಡ್ತಾ ಇರ್ತಾನೆ. ಅದನ್ನು ನೋಡಿದಾಗ ಇಷ್ಟು ತಾಪ ಆಗ್ತದೆ. ಇವ್ರಿಗೂ ತಾಪ, ಅವನಿಗೆ ಸಂತೋಷ ಏನು? ಇಂಥವ್ರ ನಡುವೆ ಅವ ಬದುಕಬೇಕು. ಇವ್ರು ಯಾವಾಗಲೂ ಶಾಪ ಹಾಕವ್ರು, ಇವು ಹಾಳಾಗಿ ಹೋಗಲಿ, ಇವೇನು ಗಾಡಿ ತಂದಾನ ಆಕ್ಸಿಡೆಂಟ್ ಆಗಲಿ, ಹೋಗಿ ಮಾರುತಿಗೆ ದೀಪ ಹಚ್ಚಿ ಒಂದಿಷ್ಟು ಉಪ್ಪು ಹಾಕಿ ಏನು ಬೇಕು ಅಂತ ಮಾರುತಿ ಕೇಳ್ದ. ಏನು ಬೇಡ, ಅವ ಒಬ್ಬ ಆದ್ರೆ ಸಾಕು. ಹೌದಲ್ಲ ಹೇಳಿ? ಇಂಥವ್ರು ಭಾಳ ಜನ ಹಿಂಗೆ ಬೇಡ್ತಾರ ತಿಳ್ಕೊಂಡೇ ಮಾರುತಿ ಎದುರು ಮುಖ ಇಲ್ಲ, ನಿಮ್ಮನ್ನು ನೋಡೋದೇ ಬೇಡ. ಎಷ್ಟು ಅಂದ್ರೆ ನಮ್ಮ ಇಚ್ಛೆಗಳು ನಮಗೆ ದುಃಖ ಹೆಂಗೆ ಕೊಡ್ತಾವ.
ನಮ್ಮ ಇಚ್ಛೆಗಳೂ ನಮಗೆ ದುಃಖ ಕೊಡ್ತಾವ, ಮಂದಿಯ ವೈಭವ ಸಹಿತ ನಮಗೆ ದುಃಖ ಕೊಡುತ್ತದೆ. ಈ ಎರಡರಿಂದ ಪಾರಾಗಬೇಕು ಮನುಷ್ಯ. ಆವಾಗ ಸುಂದರ ಜೀವನ ಶುರುವಾಗ್ತದೆ, ಮಧುರ ಜೀವನ ಆವಾಗ ಶುರುವಾಗ್ತದೆ. ಅದಕ್ಕಾಗಿ ಇವು ಎರಡು. ಮೊದಲನೇದ್ದು ಅತಿಯಾದ ಆಸೆ ಬಹಳ 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 ಮಾಡಬೇಕು. ಅದಕ್ಕೆ ವಾಂಛ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ವಾಂಛೆ ಅದು ಎಂಥ ವಾಂಛೆ ಅಂದರೆ ಈಡೇರಿಸಲಿಕ್ಕೆ ಆಗದ, ಸಾಕು ಎನ್ನಿಸದ, ಎಂದೂ ಮುಗಿಯದ ಆಸೆ. ಇಂಥ ಆಸೆಗಳು ಭಯಾನಕ, ಅವು ಎಂದೂ ಮುಗಿಯೋದಿಲ್ಲ. ಹೇಳಿ, ಅಂಥ ಆಸೆಗಳು ಬಹಳಷ್ಟು ಮನುಷ್ಯಾಗ. ಅವು ಯಾವಾಗ ಮುಗಿಯೋದು? ಹೇಳಿ, ಯಾವಾಗ ಮುಗಿಯೋದು? ಆಶಾ ಪಾಶ ಶತೈರ್ಬದ್ಧಾ ಕಾಮಕ್ರೋಧಪರಾಯಣಾ ಈಹಂತೆ ಅನ್ಯಾಯೇನ ಅರ್ಥ ಸಂಚ. ಏನು ಒಂದು ಎರಡು ಇಂಥ ಆಸೆಗಳು ಮನಸ್ಸನ್ನು ಹೊಕ್ಕು ಬಳಕ ಸಂತೋಷ ಹೆಂಗಾಗ್ತದೆ? ಅವು ಮನುಷ್ಯನನ್ನು ಬಂಧಿಸ್ತಾವ. ಇವನ ಸ್ವಚ್ಛಂದ ಸ್ವಾತಂತ್ರ್ಯವನ್ನು ನಾಶ ಮಾಡ್ತಾವ, ನಾಶ ಮಾಡ್ತಾವ. ಒಂದು ಕತೆ ಹೇಳ್ತಾರೆ, ಕೇಳಿರ್ಬೇಕು ನೀವು. ಟಾಲ್ಸ್ಟಾಯ್ ಅಂತಾಗಿ ಹೋದರು ರಸಿಯಾ ದೇಶದಾಗ. ಬಹಳ ದೊಡ್ಡ ಮನುಷ್ಯ. ಮಹಾತ್ಮ ಗಾಂಧಿಯವರಿಗೆ ಆತ ಪ್ರೇರಕ. ಅಂಥ ಒಬ್ಬ ಮನುಷ್ಯ ಟಾಲ್ಸ್ಟಾಯ್, ತೋಲುಸ್ತೋಯ್ ಅಂತಾರೆ. ಆತ ಒಂದು ಕಥೆ ಬರೆದ, ಬಹಳ ಮಾರ್ಮಿಕವಾದ ಕಥೆ. ನಾವೆಲ್ಲ ಹೆಂಗದೇವಿ ಅಂತ ಕಥೆ ಬರೆದ. ಆತ ಹೇಳ್ತಾನ, ಕಥೆ ಹೇಳ್ತಾನ. ಒಬ್ಬ ರಾಜ ಇದ್ದ. ಆ ರಾಜ ಒಂದು ದಿವಸ ಆನಂದವಾಗಿ ಕೂತಿದ್ದ. ಅಲ್ಲಿಗೆ ಒಬ್ಬ ಬಂದ. ಆತ ಇತ್ತು, ಮನ್ಯಾಗ ಸಾಕಷ್ಟು ಸಂಪತ್ತ ಇತ್ತು. ಒಂದು 10-20 ಹೆಕ್ಟೇರ್ ಭೂಮಿ ಇತ್ತು. ಆವಾಗ ಮಹಾರಾಜನ ಹತ್ತಿರ ಬಂದು, ಏನು ಮಹಾರಾಜರೇ, ಏನು ನಮ್ಮಂಥ ಬಡವರು ಅಂದ, ಏನು ಬೇಕು ನಿನಗೆ ಅಂತ ಕೇಳಿದ್ರು ಅವರು. ಏನಿಲ್ಲ, ಒಂದು ಸ್ವಲ್ಪ ಭೂಮಿ ಬೇಕು ನನಗೆ, ಏನೋ ಒಂದು 100 ಎಕರೆ ಅದಾವ, ಅಷ್ಟರಿಂದ ಏನಾಗೋದದು, ಸ್ವಲ್ಪ ಭೂಮಿ ಬೇಕಲ್ಲ ಮಹಾರಾಜರೇ. ನನ್ನ ಇಚ್ಛೆಯನ್ನು ತಾವು ಪೂರೈಸಿದರೆ ನಿಮಗೆ ನಾನು ದೇಹ ಬಿಡೋ ತಕ ನಾನು ಕೃತಜ್ಞನಾಗಿರ್ತೇನೆ ಅಂದ ಶಾಶ್ವತವಾಗಿ. ಮಹಾರಾಜ ಬಹಳ ಒಳ್ಳೆಯವನಿತ್ತು. ಆತ ಏನು ಮಾಡಿದ, ಆತಪ್ಪ ನಿನಗೆ ಎಷ್ಟು ಭೂಮಿ ಬೇಕು ಅಷ್ಟು ತಗೊಂಬಿಡು, ಆದರೆ ಒಂದು ಕರಾರು, ಬೆಳಿಗ್ಗೆ ನೀನು ಹೊರಡಬೇಕು, ಸೂರ್ಯೋದಯಕ್ಕೆ ಹೊರಡೋದು. ಎಷ್ಟು ಭೂಮಿ ಬೇಕು ತಿರುಗಾಡು, ಬೇಕಾದಷ್ಟು ನೀನು ತಿರುಗಾಡ್ಕೋತ ಎಷ್ಟು ಭೂಮಿ ಗುರುತು ಹಾಕ್ತೀಯಲ್ಲ ಅಷ್ಟೆಲ್ಲ ನಿಂದೆ. 12 ತಾಸು ಸಾಯಂಕಾಲ ಸೂರ್ಯ ಮುಳುಗೋಕ್ಕಿಂತ ಮೊದಲು ಮುಟ್ಟಬೇಕು. ಇವನಿಗೆ ಎಷ್ಟು ಆನಂದ ಆಯಿತು, ನಿಮಗೂ ಅನಿಸೋದಿಲ್ಲ? ಈಗ 7 ಆಯಿತು, ನಾಳೆ ಬನ್ನಿ. ನಮಸ್ಕಾರ.